ಆಮೇಲೆ ನಿಮ್ಮ ಹತ್ರ ಯಾವ್ದೋ ವಿಜಯನಗರ ಕಾಲದ ಒಂದು ತಳಿ ಇದ್ದು ಹೇಳಿದ್ರೆ ಬಂಗಾರ ಕಡ್ಡಿ. ಬಂಗಾರ ಕಡ್ಡಿ, ಇದು ಬಂಗಾರ ಕಡ್ಡಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಫೇಮಸ್ ಇದ್ದ ತಳಿ ಅದು. ನಮ್ಮಲ್ಲೂ ಒಂದು ಬಂಗಾರ ಕಡ್ಡಿ ಅಂತಿದೆ, ಆದ್ರೆ ಅದು ಇಳುವರಿ ಸ್ವಲ್ಪ ಕಡಿಮೆ, ಇದು ಸ್ವಲ್ಪ ಇಳುವರಿ ಜಾಸ್ತಿ. ಎಷ್ಟು ದಿನ ಬೇಕಾಗ್ತದೆ ಇದು? ಇದು 4 ತಿಂಗಳ ಬೆಳೆ. ನಿಮ್ಗಿದು ವಿಜಯನಗರ ಕಾಲದ್ದು ಹೇಳಿ ನಿಮ್ಗೆ ಆ ಮಾಹಿತಿ ಹೆಂಗ್ ಸಿಗ್ ಮಾಹಿತಿಯಿಂದ ನಾನು ಅಲ್ಲಿ ರೈತರ ಹತ್ರ ಕಲೆಕ್ಟ್ ಮಾಡಿದ್ರು. ಅಲ್ಲಿ ರೈತರು ಕೊಟ್ಟ ಮಾಹಿತಿ. ಇದನ್ನ ಯಾರ ಹತ್ರ ತಂದೆ? ಅಲ್ಲೇ ಹೋಗಿ ತಂದಿದ್ದ ವಿಜಯನಗರ? ಹೌದು, ಆ ಪ್ರದೇಶಕ್ಕೆ ಹೋದಾಗ ತಗೊಂಡ್ ಬಂದಿತ್ತು. ಈಗ ನಮ್ದು ಒಂದು ಹೆಂಗ್ ಕೇಳಿದ್ರೆ, ಈಗ ಎಲ್ಲಾರು ಹೋದ್ರೆ ನಾವು ನೋಡೋದು ಇದನ್ನೇ ಅಂತ ರೈತರನ್ನ ಹುಡುಕಿ ಅವ್ರ ಹತ್ರ ಒಂದಿದ್ರೆ ಒಂದು ಕೊಡಿ ತಗೊಂಡು ಅವ್ರು ಕರೆಕ್ಟ್ ಎಲ್ಲ ಮಾಹಿತಿ ತಗೊಂಡು ಬಂದ್ಬಿಡೋದು. ನಾವ್ ಮೆಟ್ ಮಾಡೋದು. ಅಂದ್ರೆ ನೀವು ಸುಮಾರು ಕಡೆ ಓಡಾಡಿದ್ರೆ ಹೇಗಿದ್ರೆ? ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಓಡಾಡಿದ್ವಿ. ಅದೇ ಈ ನಮ್ಮ ಲೋಕಲ್ ಅಂತೂ ಆತಡಿ ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಅಂಕೋಲ ಈ ಏರಿಯಾದಲ್ಲೆಲ್ಲ ಓಡಾಡಿ ಮಾಡಿದ್ದು. ಜೊತೆಯಲ್ಲಿ ರಾಜ್ಯದ ಬೇರೆ ಬೇರೆ ಕಡೆ ಕೃಷಿ ಮೇಳ ಆಗ್ತು ಇಂಥದಕ್ಕೆಲ್ಲ ಹೋಗೋದು ಬೆನ್ನತ್ತಿ. ಅದೇ ಹೇಳಿನಲ್ಲಿ ವರ್ಷ ಅಂತದಕ್ಕೆ ಒಂದು 20-30 ಸಾವಿರ ರೂಪಾಯಿ ನಾನು ಖರ್ಚು ಮಾಡ್ತೀವಿ ಒಂದು. ಈಗ ಇದಂತೂ ಪೂರ್ತಿ ಲಾಸ್ ಇಂದೆ, ಅಂದ್ರೆ ಯಾವ್ದು ದುಡ್ಡಿಗೇನು ಕೊಡೋದಲ್ಲ, ಮತ್ತೆ ಇದು ಎಂತ ಪ್ರಯೋಜನನೂ ಆಗ್ತಿಲ್ಲ, ಅಕ್ಕಿ ಮಾಡಲಾಗ್ತಿಲ್ಲ, ಎಂತದೂ ಇಲ್ಲ. ಹಂಗಾಗಿ ಇದು ವೇಸ್ಟೇ. ಇದು ನೀವು ವೇಸ್ಟ್ ಅನ್ನೋದಕ್ಕಿಂತ ಇದು ನಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಕೊಡುಗೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ನೀವು ಇದನ್ನ ಪ್ರಯತ್ನ ಮಾಡಿ ಕಷ್ಟಪಟ್ಟು ಮಾಡ್ತಾ ಇದ್ದೀರಾ, ಇನ್ ಮತ್ತೆ ಯಾರು ಇಲ್ಲಿ ಮಾಡ್ತಾ ಇದ್ದಾರೆ ಯಾರು ಕಾಣಿಸ್ತಾ ಇಲ್ಲ. ಇದೊಂದು ಇಲಾಖೆ ಮಾಡುವಂತ ಕೆಲಸ ನೀವು ಒಬ್ಬರೇ ನಿಂತ್ಕೊಂಡು ಮಾಡ್ತಾ ಇದ್ದೀರಾ. ಅದರಿಂದ ನೀವು ಏನ್ ಖರ್ಚು ಮಾಡ್ತಾ ಇದ್ದೀರೋ ಅದು ಮುಂದಿನ ಭವಿಷ್ಯದ ಪೀಳಿಗೆಗೋಸ್ಕರ ನೀವು ನಿಧಿಯನ್ನ ಇಡ್ತಾ ಇದೀರಿ ಅಂತ ಅನ್ಕೋ. ಅದು ಇರ್ಬಹುದು, ಅದು ಸದ್ಯ ಅಂತೂ ನನ್ ಕೈಯಿಂದ ಹೋಗ್ತದೆ ಒಂದು. ಮತ್ತೆ ನಮ್ಗೆ ಇಲಾಖೆಯವರು ಅಥವಾ ಯೂನಿವರ್ಸಿಟಿ ಅಥವಾ ಗೌರ್ಮೆಂಟ್ ಇಂದ ನಮ್ಗೆ ಏನಾದ್ರು ಒಂದು ಹೆಲ್ಪ್ ಸಿಕ್ಕಿದ್ರೆ, ಹೌದು, ಕೆಲವೊಂದು ಇದಕ್ಕೆ ನಾಲೆಜ್ ಬೇಕು. ಹೌದು, ಇದನ್ನ ನಾನು ನೋಡ್ರಿ ಒಂದು 6-7 ವರ್ಷ ನಾನು ಒದ್ದಾಡಿ ಒಂದು ಮೇಂಟೈನ್ ಮಾಡೋದು ಕಲ್ತ್ಕೊಂಡಿದ್ದೇನೆ. ಅದ್ರೊಳಗೆ ಇನ್ನೂ ಇದ್ರ ಸ್ಟಡಿ ಮಾಡ್ಬೇಕು. ಈಗ ನೋಡ್ರಿ ಅದ್ರೊಂದು ತೋರ್ಸ್ನಲ್ಲ, ಅದೀಗ ಹೋಯ್ತು, ಅದನ್ನ ಇಟ್ಕೊಳ್ಳೋದು ಹೆಂಗೆ ನಾನು? ಅದನ್ನ ಈಗ ಇಲಾಖೆಯವರು ಅಥವಾ ಸೈಂಟಿಸ್ಟ್ ಸ್ವಲ್ಪ ಐಡಿಯಾ ಕೊಟ್ರೆ ನಾ ಅದನ್ನ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಹೌದು, ಖಂಡಿತ. ಈ ವಿಡಿಯೋವನ್ನು ನೋಡ್ತಾ ಇದ್ದವರು ನಿಮ್ಗೆ ಯಾರಾದ್ರೂ ಕೃಷಿ ಇಲಾಖೆಗೆ ಸಂಬಂಧಪಟ್ಟು ಈ ತರ ಏನು ಗೌರ್ಮೆಂಟ್ನ ಸರ್ಕಾರದ ಇಲಾಖೆಗೆ ಸಂಬಂಧಪಟ್ಟವ್ರು ನಿಮ್ಗೆ ಪರಿಚಯ ಇದ್ರೆ ಈ ವಿಡಿಯೋವನ್ನ ಖಂಡಿತ ಅವ್ರಿಗೆ ತೋರಿಸಿ. ನಾನು ಇವರ ನಂಬರನ್ನ, ಇವರ ವಿಳಾಸವನ್ನ ಇತ್ಯಾದಿ ಮಾಹಿತಿಗಳನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋದಲ್ಲಿ ಹಾಕಿರ್ತೀನಿ. ದಯವಿಟ್ಟು ಇಂತಹ ಒಂದು ಪ್ರಯೋಗಶೀಲರಿಗೆ, ಇಂತಹ ಆಸಕ್ತಿದಾಯಕ ಏನು ಕೆಲಸವನ್ನು ಮಾಡ್ತಾ ಇರೋರಿಗೆ ಗೌರ್ಮೆಂಟ್ ಇಂದ ಇರ್ಬೋದು, ಆ ಇಲಾಖೆಗಳಿಂದ ಸಹಾಯಧನನೋ ಮಾಹಿತಿಯೋ, ಅವ್ರಿಗೆ ಹೇಳ್ತಾ ಇರೋದು ದುಡ್ಡೇ ಕೊಡಿ ಅಂತ ಹೇಳ್ತಾ ಇಲ್ಲ, ಅವರು ಮಾಹಿತಿಯನ್ನು ಕೊಡಿ, ನನಗೆ ಸಲಹೆಯನ್ನ ಒಂದು ಕೊಟ್ಟರು ಕೂಡ ತಾನು ಅದನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅವರಿಗೀಗ ಆಸ್ಪಾಸು 70 ಮೇಲೆ ಆಗಿರ್ಬೋದು, ಆದ್ರೂ ಅವರಲ್ಲಿ ಇನ್ನು 20 ಹುಡುಗನಲ್ಲಿರುವಂತಹ ಆಸಕ್ತಿ ಈ ಒಂದು ತಳಿಗಳ ರಕ್ಷಣೆಯಲ್ಲಿದೆ. ಆದ್ರಿಂದ ನಾವು ಇಂತಹ ಹಲವಾರು ವಿಷಯಗಳನ್ನ ಹುಡುಕಿ ತರ್ತಾ ಇರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ತಲುಪಿಸುವ ಜವಾಬ್ದಾರಿ ನಮ್ಮ ವೀಕ್ಷಕರದ್ದು. ಹೆಚ್ಚೆಚ್ಚು ಜನರಿಗೆ ತಲುಪಿಸಿ ಇವರಿಗೂ ಕೂಡ ಗೌರ್ಮೆಂಟ್ ಇಂದ ಒಂದು ಸಹಾಯಧನ ಬರಲಿ. ಇದರ ರಕ್ಷಣೆಗೆ ಬೇಕಾಗಿರುವಂತದ್ದು ಅಂದ್ರೆ ಅವರೇ ಪಾಪ ಒಂದು 25-30 ಸಾವಿರವನ್ನ ಖರ್ಚು ಮಾಡ್ತಾ ಇದ್ದಾರೆ. ಇದು ನಮ್ಮ ಮುಂದಿನ ಪೀಳಿಗೆಗೆ ಅವರು ಮಾಡ್ತಾ ಇರೋದು. ಆದ್ರಿಂದ ಈ ಸಮಯದಲ್ಲಿ ನೀವು ಅವ್ರ ಜೊತೆ ನಿಂತ್ಕೊಳ್ಳೋದು ತುಂಬಾ ಅವಶ್ಯಕ ಆಗಿದೆ. ನಿಮ್ಮಲ್ಲಿ ಯಾರಾದ್ರೂ ಸಹಾಯ ಮಾಡೋರಿದ್ರೆ ಅಥವಾ ಇಲಾಖೆಗೆ ಇದನ್ನು ತಲುಪಿಸೋರಿದ್ರೆ ಖಂಡಿತ ಮಾಡ್ಬೋದು.